ಯುವತಿಯನ್ನ ಮದುವೆಯಾಗೋದಾಗಿ ವಂಚಿಸಿದ್ದಂಥ ಮಂಗಳೂರಿನ ಕೃಷ್ಣರಾವ್ ಕುಟುಂಬ ಇದೀಗ ಸಂಧಾನದಲ್ಲೂ ಕಳ್ಳಾಟ ಆಡ್ತಾ ಇದೆ. ಮಾತುಕತೆಗೂ ಕೂಡ ಒಂದಷ್ಟು ಷರತ್ತುಗಳ ಸರಮಾಲೆಗಳನ್ನು ಹಾಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಪುತ್ತೂರಿನ ಯುವತಿ ಕೈಗೆ ಮಗು ಕೊಟ್ಟು ವಂಚಿಸಿ ಬಳಿಕ ಮದುವೆಯಾಗಲು ನಿರಾಕರಿಸಿದ್ದ ಬಿಜೆಪಿ ನಾಯಕನ ಪುತ್ರ ಕೃಷ್ಣ ಜೆ ರಾವ್ ಪ್ರಕರಣ ಇಡೀ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು. ಮಗು ಜನಿಸಿ 6 ತಿಂಗಳಾದರೂ ಯುವತಿಗೆ ನ್ಯಾಯ ಸಿಕ್ಕಿರಲಿಲ್ಲ. ಯುವತಿ ಕುಟುಂಬಸ್ಥರ ಸತತ ಹೋರಾಟಕ್ಕೆ ಕೊನೆಗೂ ಕೃಷ್ಣರಾವ್ ಕುಟುಂಬ ಜಗ್ಗಿಲ್ಲ. ಯುವತಿ ಕೈಗೆ ಮಗು ಕೊಟ್ಟು ವಂಚನೆ ಪ್ರಕರಣ. ಮದುವೆಗೆ ಷರತ್ತು ಹಾಕಿದ ಕೃಷ್ಣ ಜೆ ರಾವ್ ಕುಟುಂಬ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬಿಜೆಪಿ ಮುಖಂಡ ಜಗನ್ನಿವಾಸ್ ರಾವ್ ಪುತ್ರ ಕೃಷ್ಣ ಜೆ ರಾವ್ ಯುವತಿಯೊಬ್ಬಳನ್ನ ಪ್ರೀತಿಸಿ ಮದುವೆಯಾಗುವುದಾಗಿ ನಂಬಿಸಿ ಗರ್ಭವತಿಯನ್ನಾಗಿ ಮಾಡಿ ಬಳಿಕ ವಂಚಿಸಿದ್ದ. ಕೇಸ್ ದಾಖಲಾದ ಮೇಲೆ ಯುವಕನಿಗೆ 21 ವರ್ಷ ತುಂಬಿದ ಮೇಲೆ ಮದುವೆ ಮಾಡ್ತೀವಿ ಅಂತ ಕೃಷ್ಣರಾವ್ ಕುಟುಂಬಸ್ಥರು ಹೇಳಿದ್ರು. ಆದ್ರೆ ಕೃಷ್ಣರಾವ್ಗೆ 21 ವರ್ಷವಾಗಿ ಸಂತ್ರಸ್ತೆ ಮಗುವಿಗೆ ಜನ್ಮ ನೀಡಿದ ಬಳಿಕ ಮದುವೆಗೆ ಮತ್ತೆ ನಿರಾಕರಿಸಲಾಗಿತ್ತು. ಕೋರ್ಟ್ ಆದೇಶದಂತೆ DNA ಟೆಸ್ಟ್ ಮಾಡಿಸಿ ಕೃಷ್ಣರಾವ್ ಮಗುವಿನ ತಂದೆ ಅಂತ ದೃಢಪಟ್ಟರೂ ಕೂಡ ಆರೋಪಿ ಕೃಷ್ಣರಾವ್ ಮಾತ್ರ ಕುಟುಂಬ ಮದುವೆಗೆ ಒಪ್ಪಲೇ ಇಲ್ಲ. ಬಳಿಕ ಸಂತ್ರಸ್ತ ಯುವತಿಯ ಕುಟುಂಬಸ್ಥರು ಕಾನೂನು ಹೋರಾಟ ನಡೆಸಿದ್ರು. ಮಾಧ್ಯಮಗಳ ಮುಂದೆಯೂ ತಮ್ಮ ನೋವನ್ನ ತೋಡಿಕೊಂಡಿದ್ರು. ಜೊತೆಗೆ ಇದೇ ತಿಂಗಳ 24ರಂದು ಕಲ್ಲಡ್ಕದಲ್ಲಿ ಮಗುವಿನ ನಾಮಕರಣ ಮಾಡಲು ಮುಂದಾಗಿದ್ರು. ಇದೀಗ ಕೊನೆಗೂ ಕೃಷ್ಣ ಜೆ ರಾವ್ ಕುಟುಂಬ ಸಂಧಾನಕ್ಕೆ ಕರೆದಿದೆ. ಆದ್ರೆ ಕೆಲವು ಷರತ್ತನ್ನ ಹಾಕಿದೆ. ಕೃಷ್ಣರಾವ್ ಕುಟುಂಬದ ಷರತ್ತುಗಳೇನು? ಸಂತ್ರಸ್ತ ಯುವತಿಯನ್ನ ಮದುವೆಯಾಗಲು ಕೃಷ್ಣ ಜೆ ರಾವ್ ಕುಟುಂಬ 4 ಪ್ರಮುಖ ಷರತ್ತು ಹಾಕಿದೆ. ಮೊದಲನೇ ಷರತ್ತು, ಯಾವುದೇ ಮಾಧ್ಯಮದಲ್ಲಿ ಯುವತಿ ಮನೆಯವರು ಪ್ರೆಸ್ ಮೀಟ್ ಮಾಡಬಾರದು. ಎರಡನೆಯದು, ಕೃಷ್ಣರಾವ್ ಕುಟುಂಬದ ವಿರುದ್ಧ ಯಾವುದೇ ರೀತಿಯಾದಂತಹ ಹೇಳಿಕೆ ನೀಡಬಾರದು. ಮೂರನೇ ಷರತ್ತು, ಕಲ್ಲಡ್ಕದಲ್ಲಿ ಜನವರಿ 24ರಂದು ಆಯೋಜಿಸಿದ್ದ ಮಗುವಿನ ನಾಮಕರಣ ಕಾರ್ಯಕ್ರಮ ಕೈಬಿಡಬೇಕು. ಸಂಧಾನಕ್ಕೆ ಸಂತ್ರಸ್ತ ಯುವತಿ ಮತ್ತು ಆಕೆಯ ತಾಯಿ ಮಾತ್ರ ಬರಬೇಕು. ಆದರೆ ಮೊದಲ 3 ಷರತ್ತಿಗೆ ಒಪ್ಪಿರುವಂತಹ ಸಂತ್ರಸ್ತ ಯುವತಿ ಕುಟುಂಬ ಹಾಗೂ ಅವರ ಪರ ಹೋರಾಟಗಾರರು ಸಂಧಾನಕ್ಕೆ ಯುವತಿ ಮತ್ತು ತಾಯಿ ಮಾತ್ರ ಬರಬೇಕು ಎಂಬುದನ್ನು ತಿರಸ್ಕರಿಸಿದ್ದಾರೆ. ಮತ್ತೆ ಈ ಸಂತ್ರಸ್ತೆ ತಾಯಿ ಮಾತ್ರ ಈ ಸಂಧಾನಕ್ಕೆ ಹೋಗಬೇಕು ಅಂತ ಹೇಳಿ ಅದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ಸಂಧಾನ ಮಾಡ್ಕೊಳ್ಳಿಕ್ಕೆ ಯಾರು ಅವ್ರ ಜೊತೆ ಹೋಗೋದಿಲ್ಲ ಅಂತಾದರೆ ಅವರನ್ನು ಮ್ಯಾನಿಪುಲೇಟ್ ಮಾಡುವಂಥದ್ದು, ದಬ್ಬಾಳಿಕೆ ಮಾಡುವಂಥದ್ದು ಅಂಥದ್ದೆಲ್ಲ ನಡೀತದಲ್ಲಿ. ಈ ಹಿಂದೆಯೂ ಅವ್ರ ಮನೆಗೆ CC ಕ್ಯಾಮ್ರಾ ಎಲ್ಲ ಹಾಕಿದರೆ ಜೀವ ಬೆದರಿಕೆ ಇದೆ. ಇವರು ಸಂಧಾನಗಳನ್ನು ಮಾಡಬೇಕು ಅಥವಾ ಏನೋ ಮಾತುಕತೆ ಮಾಡಬೇಕು ಅಂತಾದರೆ ಪುತ್ತೂರು ಪೊಲೀಸ್ ಸ್ಟೇಷನ್ಗೆ ಬಂದು ಮಾತುಕತೆಗಳನ್ನು ಇವ್ರು ಮಾಡಬೇಕು. ಇಲ್ಲ ಅಂತಾದರೆ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂಥದ್ದು SP ಅವರು ಯಾರಿದ್ದಾರೆ, ತುಂಬ ದಕ್ಷ ಆಫೀಸರ್ ಆಗಿದ್ದಾರೆ, ಅವರ ಸಮ್ಮುಖದಲ್ಲಿ ಈ ಸಂಧಾನ ನಡೀಬೇಕು. ಈ ಹಿಂದೆ ಕೂಡ ಸಂಧಾನಕ್ಕೆ ಕರೆದು ಮೋಸ ಮಾಡಿದ್ದಾರೆ. ಈ ಬಾರಿ ಸಂಧಾನ ಮಾಡಿಕೊಂಡು ಜನವರಿ 31ರೊಳಗೆ ಮದುವೆ ಆಗದೇ ಇದ್ರೆ ಮುಂದಕ್ಕೆ ಸಂಧಾನವೇ ಇಲ್ಲ. ಫೆಬ್ರವರಿ 7ರಂದು ಅದ್ದೂರಿಯಾಗಿ ಕಲ್ಲಡ್ಕದಲ್ಲೇ ಮಗುವಿನ ನಾಮಕರಣ ನಡೆಯಲಿದೆ. ಜೊತೆಗೆ ಕಾನೂನಾತ್ಮಕ ಹೋರಾಟ ಮುಂದುವರಿಯಲಿದೆ ಅಂತ ಪ್ರತಿಭಾ ಕುಳಾಯಿ ಎಚ್ಚರಿಕೆ ನೀಡಿದ್ದಾರೆ. ನಾವು ಯಾವುದೋ ಒಂದು ಹೋರಾಟ ಮಾಡ್ತೀವಿ ಅಂತ ಗೊತ್ತಾದಾಗ ಮತ್ತೆ ಬರ್ತಾರೆ. ಸೊ ಈ ರೀತಿ ಮಾಡಿಕೊಂಡು ದಿನ ಕಳ್ಕೊಂಡಿದ್ದೇವೆ. ಇನ್ನು ಮುಂದಕ್ಕೆ ನಾವು ಇವರ ಈ ಫಾಲ್ಸ್ ಪ್ರಾಮಿಸಸ್ ಎಲ್ಲ ಏನಿದೆ ಅದಕ್ಕೆ ನಾನು ಇವತ್ತು ಬಂದು ಮೀಡಿಯಾದ ಮುಂದೆ ಹೇಳ್ತಾ ಇದ್ದೇನೆ. ಈ ರೀತಿ ಮಾತುಕತೆಗಳನ್ನು ಮಾಡಿದ್ದಾರೆ. 31 ನಂತರ ಯಾವ ಸಂಧಾನಕ್ಕೂ ಅವಕಾಶಗಳೇ ಇಲ್ಲ. ಅದರ ನಂತರ ಸಾಮಾಜಿಕವಾದ ಹೋರಾಟ, ನ್ಯಾಯಯುತವಾದ ನ್ಯಾಯಾಂಗದಲ್ಲಿ ಕೋರ್ಟ್ ಮುಖಾಂತರ ಹೋರಾಟಗಳು ಏನಿದೆ ಅದನ್ನು ಮಾಡ್ತಾ ಹೋಗ್ತೇವೆ. ಸಂತ್ರಸ್ತ ಯುವತಿಯ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ? ಸಂಧಾನ ಯಶಸ್ವಿಯಾಗಿ ಕೃಷ್ಣ ಜೆ ರಾವ್ ಮದುವೆಯಾಗ್ತಾನ? ಕಾದು ನೋಡಬೇಕಾಗತ್ತೆ. ದಿವಾಕರ್ ಪದ್ಮಂಜೆ ಜೊತೆಗೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಯುವತಿಯನ್ನ ಮದುವೆಯಾಗೋದಾಗಿ ವಂಚಿಸಿದ್ದಂಥ ಮಂಗಳೂರಿನ ಕೃಷ್ಣರಾವ್ ಕುಟುಂಬ ಇದೀಗ ಸಂಧಾನದಲ್ಲೂ ಕಳ್ಳಾಟ ಆಡ್ತಾ ಇದೆ. ಮಾತುಕತೆಗೂ ಕೂಡ ಒಂದಷ್ಟು ಷರತ್ತುಗಳ ಸರಮಾಲೆಗಳನ್ನು ಹಾಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿಯೊಂದಿದೆ, ನೋಡ್ಕೊಂಬನ್ನಿ. ಪುತ್ತೂರಿನ ಯುವತಿ ಕೈಗೆ ಮಗು ಕೊಟ್ಟು ವಂಚಿಸಿ ಬಳಿಕ ಮದುವೆಯಾಗಲು ನಿರಾಕರಿಸಿದ್ದ ಬಿಜೆಪಿ ನಾಯಕನ ಪುತ್ರ ಕೃಷ್ಣ ಜೆ ರಾವ್ ಪ್ರಕರಣ ಇಡೀ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು. ಮಗು ಜನಿಸಿ 6 ತಿಂಗಳಾದರೂ ಯುವತಿಗೆ ನ್ಯಾಯ ಸಿಕ್ಕಿರಲಿಲ್ಲ. ಯುವತಿ ಕುಟುಂಬಸ್ಥರ ಸತತ ಹೋರಾಟಕ್ಕೆ ಕೊನೆಗೂ ಕೃಷ್ಣರಾವ್ ಕುಟುಂಬ ಜಗ್ಗಿಲ್ಲ. ಯುವತಿ ಕೈಗೆ ಮಗು ಕೊಟ್ಟು ವಂಚನೆ ಪ್ರಕರಣ. ಮದುವೆಗೆ ಷರತ್ತು ಹಾಕಿದ ಕೃಷ್ಣ ಜೆ ರಾವ್ ಕುಟುಂಬ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬಿಜೆಪಿ ಮುಖಂಡ ಜಗನ್ನಿವಾಸ್ ರಾವ್ ಪುತ್ರ ಕೃಷ್ಣ ಜೆ ರಾವ್ ಯುವತಿಯೊಬ್ಬಳನ್ನ ಪ್ರೀತಿಸಿ ಮದುವೆಯಾಗುವುದಾಗಿ ನಂಬಿಸಿ ಗರ್ಭವತಿಯನ್ನಾಗಿ ಮಾಡಿ ಬಳಿಕ ವಂಚಿಸಿದ್ದ. ಕೇಸ್ ದಾಖಲಾದ ಮೇಲೆ ಯುವಕನಿಗೆ 21 ವರ್ಷ ತುಂಬಿದ ಮೇಲೆ ಮದುವೆ ಮಾಡ್ತೀವಿ ಅಂತ ಕೃಷ್ಣರಾವ್ ಕುಟುಂಬಸ್ಥರು ಹೇಳಿದ್ರು. ಆದ್ರೆ
ಕೃಷ್ಣರಾವ್ಗೆ 21 ವರ್ಷವಾಗಿ ಸಂತ್ರಸ್ತೆ ಮಗುವಿಗೆ ಜನ್ಮ ನೀಡಿದ ಬಳಿಕ ಮದುವೆಗೆ ಮತ್ತೆ ನಿರಾಕರಿಸಲಾಗಿತ್ತು. ಕೋರ್ಟ್ ಆದೇಶದಂತೆ DNA ಟೆಸ್ಟ್ ಮಾಡಿಸಿ ಕೃಷ್ಣರಾವ್ ಮಗುವಿನ ತಂದೆ ಅಂತ ದೃಢಪಟ್ಟರೂ ಕೂಡ ಆರೋಪಿ ಕೃಷ್ಣರಾವ್ ಮಾತ್ರ ಕುಟುಂಬ ಮದುವೆಗೆ ಒಪ್ಪಲೇ ಇಲ್ಲ. ಬಳಿಕ ಸಂತ್ರಸ್ತ ಯುವತಿಯ ಕುಟುಂಬಸ್ಥರು ಕಾನೂನು ಹೋರಾಟ ನಡೆಸಿದ್ರು. ಮಾಧ್ಯಮಗಳ ಮುಂದೆಯೂ ತಮ್ಮ ನೋವನ್ನ ತೋಡಿಕೊಂಡಿದ್ರು. ಜೊತೆಗೆ ಇದೇ ತಿಂಗಳ 24ರಂದು ಕಲ್ಲಡ್ಕದಲ್ಲಿ ಮಗುವಿನ ನಾಮಕರಣ ಮಾಡಲು ಮುಂದಾಗಿದ್ರು. ಇದೀಗ ಕೊನೆಗೂ ಕೃಷ್ಣ ಜೆ ರಾವ್ ಕುಟುಂಬ ಸಂಧಾನಕ್ಕೆ ಕರೆದಿದೆ. ಆದರೆ ಕೆಲವು ಷರತ್ತನ್ನ ಹಾಕಿದೆ. ಕೃಷ್ಣರಾವ್ ಕುಟುಂಬದ ಷರತ್ತುಗಳೇನು? ಸಂತ್ರಸ್ತ ಯುವತಿಯನ್ನ ಮದುವೆಯಾಗಲು ಕೃಷ್ಣ ಜೆ ರಾವ್ ಕುಟುಂಬ 4 ಪ್ರಮುಖ ಷರತ್ತು ಹಾಕಿದೆ. ಮೊದಲನೇ ಷರತ್ತು, ಯಾವುದೇ ಮಾಧ್ಯಮದಲ್ಲಿ ಯುವತಿ ಮನೆಯವರು ಪ್ರೆಸ್ ಮೀಟ್ ಮಾಡಬಾರದು. ಎರಡನೆಯದು, ಕೃಷ್ಣರಾವ್ ಕುಟುಂಬದ ವಿರುದ್ಧ ಯಾವುದೇ ರೀತಿಯಾದಂತಹ ಹೇಳಿಕೆ ನೀಡಬಾರದು. ಮೂರನೇ ಷರತ್ತು, ಕಲ್ಲಡ್ಕದಲ್ಲಿ ಜನವರಿ 24ರಂದು ಆಯೋಜಿಸಿದ್ದ ಮಗುವಿನ ನಾಮಕರಣ ಕಾರ್ಯಕ್ರಮ ಕೈಬಿಡಬೇಕು. ಸಂಧಾನಕ್ಕೆ ಸಂತ್ರಸ್ತ ಯುವತಿ ಮತ್ತು ಆಕೆಯ ತಾಯಿ ಮಾತ್ರ ಬರಬೇಕು. ಆದರೆ ಮೊದಲ 3 ಷರತ್ತಿಗೆ ಒಪ್ಪಿರುವಂತಹ ಸಂತ್ರಸ್ತ ಯುವತಿ ಕುಟುಂಬ ಹಾಗೂ ಅವರ ಪರ ಹೋರಾಟಗಾರರು ಸಂಧಾನಕ್ಕೆ ಯುವತಿ ಮತ್ತು ತಾಯಿ ಮಾತ್ರ ಬರಬೇಕು ಎಂಬುದನ್ನು ತಿರಸ್ಕರಿಸಿದ್ದಾರೆ. ಮತ್ತು ಈ ಸಂತ್ರಸ್ತೆ ತಾಯಿ ಮಾತ್ರ ಈ ಸಂಧಾನಕ್ಕೆ ಹೋಗಬೇಕು ಅಂತ ಹೇಳಿ ಅದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ಸಂಧಾನ ಮಾಡ್ಕೊಳ್ಳಿಕ್ಕೆ ಯಾರೂ ಅವ್ರ ಜೊತೆ ಹೋಗೋದಿಲ್ಲ ಅಂತಂದರೆ ಅವರನ್ನು ಮ್ಯಾನಿಪುಲೇಟ್ ಮಾಡುವಂಥದ್ದು, ದಬ್ಬಾಳಿಕೆ ಮಾಡುವಂಥದ್ದು ಅಂಥದ್ದೆಲ್ಲ ನಡೀತದಲ್ಲಿ. ಈ ಹಿಂದೆಯೂ ಅವ್ರ ಮನೆಗೆ CC ಕ್ಯಾಮ್ರಾ ಎಲ್ಲ ಹಾಕಿದರೆ ಜೀವ ಬೆದರಿಕೆ ಇದೆ. ಇವರು ಸಂಧಾನಗಳನ್ನು ಮಾಡಬೇಕು ಅಥವಾ ಏನೋ ಮಾತುಕತೆ ಮಾಡಬೇಕು ಅಂತಾದರೆ ಪುತ್ತೂರು ಪೊಲೀಸ್ ಸ್ಟೇಷನ್ಗೆ ಬಂದು ಮಾತುಕತೆಗಳನ್ನು ಇವ್ರು ಮಾಡಬೇಕು. ಇಲ್ಲ ಅಂತಾದರೆ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂಥದ್ದು SP ಅವರು ಯಾರಿದ್ದಾರೆ, ತುಂಬ ದಕ್ಷ ಆಫೀಸರ್ ಆಗಿದ್ದಾರೆ, ಅವರ ಸಮ್ಮುಖದಲ್ಲಿ ಈ ಸಂಧಾನ ನಡೀಬೇಕು. ಈ ಹಿಂದೆ ಕೂಡ ಸಂಧಾನಕ್ಕೆ ಕರೆದು ಮೋಸ ಮಾಡಿದ್ದಾರೆ. ಈ ಬಾರಿ ಸಂಧಾನ ಮಾಡಿಕೊಂಡು ಜನವರಿ 31ರೊಳಗೆ ಮದುವೆ ಆಗದೇ ಇದ್ರೆ ಮುಂದಕ್ಕೆ ಸಂಧಾನವೇ ಇಲ್ಲ. ಫೆಬ್ರವರಿ 7ರಂದು ಅದ್ದೂರಿಯಾಗಿ ಕಲ್ಲಡ್ಕದಲ್ಲೇ ಮಗುವಿನ ನಾಮಕರಣ ನಡೆಯಲಿದೆ. ಜೊತೆಗೆ ಕಾನೂನಾತ್ಮಕ ಹೋರಾಟ ಮುಂದುವರಿಯಲಿದೆ ಅಂತ ಪ್ರತಿಭಾ ಕುಳಾಯಿ ಎಚ್ಚರಿಕೆ ನೀಡಿದ್ದಾರೆ. ನಾವು ಯಾವುದೋ ಒಂದು ಹೋರಾಟ ಮಾಡ್ತೀವಿ ಅಂತ ಗೊತ್ತಾದಾಗ ಮತ್ತೆ ಬರ್ತಾರೆ. ಸೊ ಈ ರೀತಿ ಮಾಡಿಕೊಂಡು ದಿನ ಕಳ್ಕೊಂಡಿದ್ದೇವೆ. ಇನ್ನು ಮುಂದಕ್ಕೆ ನಾವು ಇವರ ಈ ಫಾಲ್ಸ್ ಪ್ರಾಮಿಸಸ್ ಎಲ್ಲ ಏನಿದೆ ಅದಕ್ಕೆ ನಾನು ಇವತ್ತು ಬಂದು ಮೀಡಿಯಾದ ಮುಂದೆ ಹೇಳ್ತಾ ಇದ್ದೇನೆ. ಈ ರೀತಿ ಮಾತುಕತೆಗಳನ್ನು ಮಾಡಿದ್ದಾರೆ. 31 ನಂತರ ಯಾವ ಸಂಧಾನಕ್ಕೂ ಅವಕಾಶಗಳೇ ಇಲ್ಲ. ಅದರ ನಂತರ ಸಾಮಾಜಿಕವಾದ ಹೋರಾಟ, ನ್ಯಾಯಯುತವಾದ ನ್ಯಾಯಾಂಗದಲ್ಲಿ ಕೋರ್ಟ್ ಮುಖಾಂತರ ಹೋರಾಟಗಳು ಏನಿದೆ ಅದನ್ನು ಮಾಡ್ತಾ ಹೋಗ್ತೇವೆ. ಸಂತ್ರಸ್ತ ಯುವತಿಯ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ? ಸಂಧಾನ ಯಶಸ್ವಿಯಾಗಿ ಕೃಷ್ಣ ಜೆ ರಾವ್ ಮದುವೆಯಾಗ್ತಾನ? ಕಾದು ನೋಡಬೇಕಾಗುತ್ತೆ. ದಿವಾಕರ್ ಪದ್ಮುಂಜೆ ಜೊತೆಗೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಯುವತಿಯನ್ನ ಮದುವೆಯಾಗೋದಾಗಿ ವಂಚಿಸಿದ್ದಂಥ ಮಂಗಳೂರಿನ ಕೃಷ್ಣರಾವ್ ಕುಟುಂಬ ಇದೀಗ ಸಂಧಾನದಲ್ಲೂ ಕಳ್ಳಾಟ ಆಡ್ತಾ ಇದೆ. ಮಾತುಕತೆಗೂ ಕೂಡ ಒಂದಷ್ಟು ಷರತ್ತುಗಳ ಸರಮಾಲೆಗಳನ್ನು ಹಾಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಪುತ್ತೂರಿನ ಯುವತಿ ಕೈಗೆ ಮಗು ಕೊಟ್ಟು ವಂಚಿಸಿ